ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಗ್ನ ಶುರು ಮಾಡೋಣ. ಸೊ ಇದು ನಾವು ಸಂಡೇ ಮಾರ್ನಿಂಗ್ ಶಾಪಿಂಗ್ ಹೋಗಿದ್ವಿ. ಸೊ ಮಾರ್ನಿಂಗು ಅಂತ ಅಂದರೆ 10:30 ಅಂತ ಅನಿಸುತ್ತೆ ನಾವು ಶಾಪಿಂಗ್ ಹೋದಾಗ. ಸೊ ಸಡನ್ನಾಗಿ ಒಂದು ಸೀರೆಗಳನ್ನ ತರೋಣ ಅಂತ ಹೋದ್ವಿ. ಸೊ ಯಾರಿಗೆ ಸೀರೆ ಏನು ಅಂತ ಆಮೇಲೆ ಹೇಳ್ತೀನಿ ನಾನು ಮುಂದಿನ ಲಾಗ್ಗಳಲ್ಲಿ. ಸೊ ನೋಡಿ, ಈ ರೀತಿ ಸೀರೆ ಸೆಲೆಕ್ಷನ್ಗೆ ಎಲ್ಲ ಬಂದಿತ್ತು. ಇದು ಎಲ್ಲ ನಾವು 4 ಜನ ಕಸಿನ್ಸ್ ಅಂತಲೇ ಹೇಳ್ಬೋದು. ಸೊ ನಾನು, ನಮ್ಮ ಅಕ್ಕ ಇಬ್ಬರೂ ಸಹ ನನಗೆ ಚಿಕ್ಕಮ್ಮನ ಮಕ್ಕಳು, ಇಬ್ಬರೂ ನನಗಿಂತ ದೊಡ್ಡವರು, ಎಲ್ಲರಿಗಿಂತ ಚಿಕ್ಕವಳು ನಾನೇ ಇಲ್ಲಿ. ಸೊ ಎಲ್ಲ ನೋಡಿ ಈ ರೀತಿ ಶಾಪಿಂಗ್ ಬಂದಿದ್ವಿ, ಶಾಪಿಂಗ್ ಮಾಡೋಣ ಅಂತ. ಸೊ ಮಾಡಿದ್ವಿ ಸೀರೆಗಳನ್ನ ನೋಡ್ತಾನೆ ಇದ್ದರೆ ಒಂದು ನೋಡಿದ್ರೆ ಒಂದಿಷ್ಟ. ಸೊ ಅದಕ್ಕೆ ನೋಡಿ ಎಲ್ಲರಿಗೂ ಮೂವರ್ಗೂ ಒಂದೇ ಥರ ಸೀರೆ ತೊಗೊಳ್ಳೋಣ ಅಂತ ಅಮ್ಮಂಗೆ ಇಬ್ಬರು ಚಿಕ್ಕಮ್ಮಂದ್ರಿಗೂ ಸಹ ಒಂದೇ ಥರ ಸೀರೆ, ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ. ಸೊ ಫೈನಲಾಗಿ ಅದಿರಲಿ ನಮ್ಮ ಜೊತೆ ಅದಿದೆ, ಅವ್ರ ಜೊತೆ ಇದಿದೆ ಅಂದ್ಕೊಂಡು ಸೊ ಒಂದೊಂದೇ ಸೀರೆಗಳನ್ನ ನೋಡ್ತಾಯಿದ್ವಿ. ಹೆಣ್ಮಕ್ಳು ಎಷ್ಟು ಸೀರೆ ನೋಡಿದ್ರು ಹಾಗೆ ಅಲ್ವಾ, ಒಂದು ಸೀರೆ ನೋಡಿದ್ರೆ ಇನ್ನೊಂದು ಸೀರೆ ಇಷ್ಟ ಆಗುತ್ತೆ, ಇನ್ನೊಂದು ಸೀರೆ ನೋಡಿದ್ರೆ ಮತ್ತೊಂದು ಸೀರೆ ಇಷ್ಟ ಆಗುತ್ತೆ. ಸೊ ಆ ಥರನೇ ನಮಗೂ ಸಹ ಆಗಿದ್ದು. ಸೊ ಫೈನಲಾಗಿ ಈ 3 ಸೀರೆ ಸೆಲೆಕ್ಟ್ ಮಾಡಿ ಸೈಡಲ್ಲಿ ಇಟ್ವಿ. ನೆಕ್ಸ್ಟ್ ಯಾವುದಾದ್ರೂ ಬೇರೆ ನೋಡೋಣ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಮತ್ತೆ ಈ ಕಡೆ ಪಕ್ಕದಲ್ಲಿ ಇರೋಂತಹ ಕೌಂಟ್ರಿಗೆ ಬಂದ್ವಿ. ಅವರು ಇಲ್ಲಿ ಸ್ವಲ್ಪ ಸೆಮಿ ಸಿಲ್ಕ್ ಥರ ಸೀರೆಗಳನ್ನ ತೋರಿಸಿದ್ರು. ಒಂಥರ ಅದು ಯಾಕೋ ಯಾರಿಗೂ ಇಷ್ಟ ಆಗಿಲ್ಲ. ಈ ಸೀರೆ ಮಾತ್ರ ಇಷ್ಟ ಆಯಿತು. ಫಸ್ಟ್ ತೋರಿಸಿದ್ನಲ್ಲ ಇದಲ್ಲ, ಇನ್ನೊಂದು ತೋರಿಸಿದ್ವಲ್ಲ ಆ ಸೀರೆ ಇಷ್ಟ ಆಯಿತು. ಬಟ್ ಏನಂದರೆ ತುಂಬಾ ತೆಳುವಾಗಿತ್ತು. ನಮ್ಮಮ್ಮಗಂತೂ ರಫ್ ಯೂಸ್ಗೆಲ್ಲ ಸೀರೆಗಳು ಚೆನ್ನಾಗಿರೋದು ಕೊಟ್ಟರೆ ಅವರು ಉಟ್ಕೊಳ್ಳೋಕ್ಕೂ ಸಹ ಸರಿ ಇರುತ್ತೆ. ಸೊ ನೋಡಿ ಎಲ್ಲ ಪಾಪ ಅಂಗಡಿಯವರಂತೂ ನಾವು ಕೇಳ್ತಾ ಇದ್ರೆ ತೋರಿಸ್ತಾನೆ ಇದ್ದರು, ಯಾವುದೇ ರೀತಿಯಾದಂಥ ಇದಾಗಿಲ್ಲ. ನೋಡಿ ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಕೊನೆಗೆ ಇರಲಿ ಬೇಡ, ತುಂಬ ಸಾಫ್ಟ್ ಇದೆ, ದೊಡ್ಡವರಲ್ವ ಅವರು ಉಡಬೇಕು ಅಂತ ಹೇಳಿಬಿಟ್ಟು ಹುಡುಕ್ತಾನೆ ಇದ್ವಿ ಸೀರೆ. ಸೊ ಹಾಗೆ ನೋಡ್ತಾ ಬೇಡ ಇದೆಲ್ಲಗಿಂತ ಫಸ್ಟ್ ಸೆಲೆಕ್ಟ್ ಮಾಡೋದಲ್ಲ, ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ, ಆ ಥರ ಫಸ್ಟ್ ತೊಗೊಂಡಿರೋಂಥ ಸೀರೆನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ ಅವ್ರ ಪಾಪ ಅಂಗಡಿಯವರು ಅಂತೂ ನಾವು ಕೇಳ್ತಾಯಿದ್ರು ತೋರಿಸ್ತಾನೇ ಇದ್ದರು. ಅದರಲ್ಲಿ ಕಲರ್ಸು ಸಹ ತೋರಿಸ್ತಾಯಿದ್ರು. ನಾನು ಆಗಲೇ ಹೇಳಿದ್ನಲ್ಲ 3 ಜನಕ್ಕೂ ಸಹ ಒಂದೇ ಥರ ಸೀರೆ ಇರಬೇಕು ಅಂತ ನಾವು ಹುಡುಕಿದ್ದು. ಸೊ ಅದೇ ರೀತಿ ಪಾಪ ಅಂಗಡಿಯವ್ರೂ ಸಹ ಅಷ್ಟೇ ಕೋಆಪ್ರೇಟ್ ಮಾಡಿ ಅದೇ ರೀತಿ ಕಳಿಸಿದ್ರು. ಸೊ ನೋಡಿ ಒಂದು ಕಡೆ ಆ ಸೀರೆ ಮೇಲೂ ಕಣ್ಣು, ಇನ್ನೊಂದ್ಸತಿ ಈ ಸೀರೆನ ಇನ್ನೊಂದ್ಸತಿ ತೆಗೆದು ನೋಡ್ಬೋಣ ಅಂತ ಹೇಳ್ಬಿಟ್ಟು ಕೊನೆಗೆ ಓಕೆ ಆಗಿ ಇದೇ ಸೀರೆನ ಫೈನಲ್ ಮಾಡಿದ್ವಿ. ಸೊ ಹೇಗೆ ಗೊತ್ತಾ, ಶಾಪಿಂಗ್ ಅಂತ ಬಂದರೆ ಹೀಗೆ ಆಗೋದು. ಹೆಣ್ಮಕ್ಳಿಗಂತೂ ಕನ್ಫ್ಯೂಸು, ಒಂದು ಕಡೆಯಿಂದ ಇದು ಬೇಕಾ ಇದು ಬೇಕಾ ಅನ್ನೋ ಥರ. ಸೊ ಫೈನಲಾಗಿ ನಾವು ಅದನ್ನು ಸಹ ಸೆಲೆಕ್ಟ್ ಮಾಡಿ ಸೈಡಲ್ಲಿ ಇಟ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಇದು ತರಲೆ ಅಂತ ಹೇಳಿದ್ರೆ ನಾನು ಉಲ್ಲಾಸ ಮಾಡ್ತಿರುವಂತಹ ವಿಡಿಯೋ ನೋಡಿ, ಹೇಗೆ ಪ್ರತಿಯೊಂದು ಶಾಪ್ನೂ ಸಹ ಏನಂದರೆ ಶೂಟ್ ಮಾಡ್ತಾನೆ ಇದ್ದ ಅವನು. ಪಾಪ ಅವನಿದ್ರೆ ನನಗೆ ಎಷ್ಟೋ ಧೈರ್ಯ ಅಂತಲೇ ಹೇಳ್ಬೋದು. ತರಲೆ ತಿಮ್ಮಣ್ಣ ಆಗ್ಬಿಟ್ಟಿದ್ದಾನೆ ನೋಡಿ, ಇಲ್ಲಿದ್ದಾನೆ ತರಲೆ ತಿಮ್ಮಣ್ಣ. ಸೊ ಎಲ್ಲರಿಗೂ ಹಾಯ್ ಪಾಪ ಅವನಿದ್ರೆ ನನಗೇನೋ ಒಂದು ಬಲ ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ಸಹ ಪಾಪ ಶೂಟ್ ಮಾಡಿಕೊಡ್ತಾನೆ. ಸೊ ಅದಾದಮೇಲೆ ನಾಳೆ ಅಕ್ಕನ ಬರ್ತಡೇ ಇತ್ತು, ನಮ್ಮ ಅಕ್ಕನ ಬರ್ತಡೇ. ಸೊ ಅವರು ಸಹ ಡ್ರೆಸ್ ತೊಗೋಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಡ್ರೆಸ್ ಸೆಕ್ಷನ್ಗೆ ಬಂದು ಡ್ರೆಸ್ನ ಸೆಲೆಕ್ಟ್ ಮಾಡೋಣ ಅಂತ. ಅಲ್ಲೂ ಸಹ ಕಲೆಕ್ಷನ್ಸ್ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಕಲರ್ ಇದ್ದರೆ ಸೈಜ್ ಇರ್ತಾ ಇರಲಿಲ್ಲ, ಸೈಜ್ ಇದ್ದರೆ ಕಲರ್ ಇರ್ತಾ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತಲೇ ಹೇಳ್ಬೋದು ಡ್ರೆಸ್ಸಸಲ್ಲಿ. ನಿಮಗೂ ಸಹ ಡ್ರೆಸ್ ಇಷ್ಟ ಸೀರೆ ಇಷ್ಟ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕಂಫರ್ಟ್ ಇರೋದು ಅಂತ ಹೇಳಿದ್ರೆ ಡ್ರೆಸ್ಸಲ್ಲಿ. ನನ್ನ ಕಸಿನ್ ಇದ್ದಾಳೆ ಒಬ್ಬಳು, ಅವಳು ಸ್ಯಾರಿ ಕಂಫರ್ಟು. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಿಮಗೆ ಸ್ಯಾರಿನ ಅಥವಾ ಡ್ರೆಸ್ಸಾ ಕಂಫರ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಈ ಸ್ಕೈ ಬ್ಲೂ ಡ್ರೆಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಅಕ್ಕ ಅದೇನು ಬೇಡ ಅಂತ ಹೇಳಿದ್ರು. ಸೊ ಹೀಗೆ ಸೆಲೆಕ್ಟ್ ಮಾಡಿ ನೋಡಿಕೊಂಡು ಅವ್ರೂ ಸಹ ಒಂದು ಡ್ರೆಸ್ನ ತೊಗೊಂಡ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ನಾಳೆ ನಮ್ಮ ಅಕ್ಕನ ಹುಟ್ಟುಹಬ್ಬ. ಸೊ ಅಡ್ವಾನ್ಸಾಗಿ ಹ್ಯಾಪಿ ಬರ್ಡೇ ಅಂತ ತಿಳಿಸೋಣ, ಓಕೆನಾ. ಸೊ ನೋಡಿ ಈ ರೀತಿ ಎಲ್ಲ ಸೆಲೆಕ್ಷನ್ಸ್ನ ನಾವು ಮಾಡ್ತಾಯಿದ್ವಿ. ಸೊ ಅವರಿಬ್ಬರು ಸೆಲೆಕ್ಟ್ ಮಾಡ್ತಿದ್ರಲ್ಲ ಹೀರೋ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಹಾಗೆ ನೋಡ್ತಾಯಿದ್ವಿ. ಸೊ ನೋಡಿ ಪಾಪ
ನನ್ನ ಉಲ್ಲಾಸ್ ಅಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ಲಾಗಿ ಪಾಪ ವೀಡಿಯೋ ಮಾಡಿಕೊಟ್ಟ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ನಾವು ಸಂಜೆನೂ ಸಹ ಶಾಪಿಂಗ್ ಹೋದ್ವಿ. ಪಾಪ ಆ ಟೈಮಲ್ಲಿ ಉಲ್ಲಾಸನ ಕರ್ಕೊಂಡೋಗಿರಲಿಲ್ಲ. ಉಲ್ಲಾಸ ಇದ್ದಿದ್ರೆ ಪಾಪ ಆ ಟೈಮಲ್ಲೂ ಸಹ ನನಗೆ ಶಾಪಿಂಗ್ ಜೊತೆ ನನಗೆ ವೀಡಿಯೋ ಮಾಡ್ತಾಯಿದ್ದ. ಅದಕ್ಕೋಸ್ಕರ ಉಲ್ಲಾಸ್ ಪ್ರೆಸೆನ್ಸ್ ಇರಬೇಕು ಅಂತ ನನಗೆ ಅನ್ನಿಸ್ತು. ನಾನು ಬರಬೇಕಾದ್ರೂ ಸಹ ಅದೇ ಹೇಳಿದೆ, ಅಯ್ಯೋ ಸಂಜೆ ಶಾಪಿಂಗಲ್ಲಿ ಉಲ್ಲಾಸ ಇದ್ದಿದ್ರೆ ಅವ್ನು ಶೂಟ್ ಮಾಡ್ತಾಯಿದ್ದ ಅಂತ ಹೇಳಿದೆ. ಬಟ್ ಆ ವ್ಲಾಗ್ನ ನಾನೇನು ಶೂಟ್ ಮಾಡಿಲ್ಲ. ನಾಳೆ ಒಂದು ಸ್ಪೆಷಲ್ ವ್ಲಾಗ್ ಬರುತ್ತೆ, ಎಲ್ಲರೂ ನೋಡಿ, ಓಕೆನಾ? ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈ ಶಾಪಿಂಗ್ ಏನಪ್ಪ ಅಂತ ಹೇಳಿದ್ರೆ, ಮಾವನ ಮಗಳು ಬರೋಕ್ಕೆ ಸ್ವಲ್ಪ ಸಮಯ ಇತ್ತು, ಅದಕ್ಕೋಸ್ಕರ ಆ ಸಮಯದಲ್ಲಿ ಒಂದು ಶಾಪಿಂಗ್ ಮುಗಿಸೋಣ ಅಂತ ಬಂದಿದ್ದು. ಸೊ ನಾನು ಇವಳು ಅದೇ ಮಾತಾಡ್ಕೊಂಡು ಹೋಗಿದ್ವಿ. ಇವಳು ನನ್ನ ಕಝಿನು ಹಾಯ್ ಮಾಡ್ತಿದ್ದಾರೆ ನಿಮಗೆ. ಸೊ ನೋಡಿ, ಒಂದೊಂದು ಬಟ್ಟೆ ನೋಡ್ತಾಯಿದ್ರು. ಕೆಲವೊಂದು ಬಟ್ಟೆ ಇಷ್ಟ ಆದರೆ ಪ್ರೈಸ್ ಇಷ್ಟ ಆದರೆ ಬಟ್ಟೆ ಅಂತಾರಲ್ಲ, ಆ ಥರ. ಆ್ಯಕ್ಚುಲಿ ನಾವು ನೋಡ್ತಾ ಇದ್ದಿದ್ದು ವಿತಿನ್ 3.5 ಇಲ್ಲ 4 ಅಂತ, ಬಟ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ನೋಡಿ, ಸುಕ್ಕನೆಗೆ ಒಂದು ಬಟ್ಟೆ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿರೋ ಬಟ್ಟೆ ನಾನು ಇವತ್ತು ತೋರಿಸಿಲ್ಲ ವೀಡಿಯೋಲಿ. ಖಂಡಿತವಾಗ್ಲೂ ಮತ್ತಿನ್ನು ಯಾವತ್ತಾದರೂ ಅಕ್ಕ ವೇರ್ ಮಾಡಿದಾಗ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಬರ್ತಡೇ ಡ್ರೆಸ್ ಅಲ್ವಾ, ಸೀಕ್ರೆಟ್ ಡ್ರೆಸ್ ಆಗಿರಬೇಕು, ಅದಕ್ಕೋಸ್ಕರ. ಸೊ ಹಾಗೆ ವಾಯ್ಸಲ್ಲಿ ಸ್ವಲ್ಪ ಕೋಲ್ಡ್ ಇದೆ. ಏನಾದರೂ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರೆ ಈ ವ್ಲಾಗಲ್ಲಿ ಎಲ್ಲರೂ ಕ್ಷಮಿಸಿ, ಓಕೆನಾ? ಸೊ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ, ಆದರೂ ವ್ಲಾಗ್ ಹಾಕಲೇಬೇಕು ಅಂತ ಹೇಳಿ ಇವತ್ತು ವ್ಲಾಗ್ ಹಾಕ್ತಾಯಿದ್ದೀನಿ ನಾನು. ಸೊ ಇದೆಲ್ಲ ಆದಮೇಲೆ ಬಿಲ್ಲಿಂಗ್ ಮಾಡಿ, ಸೊ ಅಮ್ಮ ಮನೆಗೆ ಬಂದು ಕೂತಿದ್ದೀವಿ ನೋಡಿ, ಎಲ್ಲ ರೆಡಿಯಾಗಿ. ಇದು ಆ್ಯಕ್ಚುಲಿ ಅರಿಶಿನ ಶಾಸ್ತ್ರ ಮುಗೀತು, ಅದಾದಮೇಲೆ ಮಾಡಿರುವಂತಹ ವಿಡಿಯೋ ಇದು. ಸೊ ಇಲ್ಲಿ ನೋಡಿ, ನಮ್ಮ ಚೀಕುಗೂ ಸಹ ಅರಿಶಿನ ಹಾಕಿ ಕೂರಿಸ್ಬಿಟ್ಟಿದ್ದೀವಿ. ಅದೊಂದು ಮುದ್ದು ಪಾಪು, ಅದು ಬೇಕು. ನಾವು ಅರಿಶಿನ ಎಲ್ಲ ನಾವು ಹಾಕೋತಾ ಇದ್ರೆ, ಮಮ್ಮಿ ನಂಗೆ ಅಂತ ಪಾಪ ಅದನ್ನು ಕೇಳಿ ಹಾಕಿಸ್ಕೊಂಡಿದ್ದೆ ನೋಡಿ. ನಮ್ಮ ಮುದ್ದು ಪಾಪು ಹೇಗಿದ್ದಾನೆ ಚೀಕು, ಬರೀ ಹಾಯ್. ಕ್ಯಾಮ್ರಾ ಮುಂದೆ ಹೋದರೆ ಹಾಯ್, ಇದೇ ಆಗೋಗಿದೆ. ಸೊ ಇದೆಲ್ಲ ಆಯಿತು. ಕೊನೆಗೆ ಎಲ್ಲ ಕುತ್ಕೊಂಡ್ವಿ. ಅಡುಗೆನೂ ಸಹ ರೆಡಿ ಆಗ್ತಾಯಿತ್ತು. ಒಂದು ಕಡೆ ಅಡುಗೆನೂ ಸಹ ಕಿಚನಲ್ಲಿ ಎಲ್ಲ ರೆಡಿ ಆಗೋಗಿತ್ತು, ಅಕ್ಕ ಮಾಡಿದರು. ಸೊ ಅದರ ಒಂದು ಜಲಕ್ ಇದೆ, ನೋಡ್ಕೊಬನ್ನಿ, ಓಕೆನಾ? ಕಾಮಿಡಿ ಸೀರಿಯಸ್ ಆಗಬೇಡಿ ನೋಡಿ. ಇವಾಗ ನಾನು ಕಲ್ಸೋ ಥರ ನೋಡಿ, ಅದು ಏನು ಇಲ್ಲ, ಬಂದು ಫೋಜು ನೋಡಿ. ಆಂಟಿ ತೊಳಿತಾ ಇದ್ದಾರೆ, ನಾನು ಪುಳಿಯೋಗರೆ ಕಲಿಸ್ತಾ ಇದ್ದೀನಿ. ಏಮಿಂಟಿ ಬೋಂಡ ನಾನು ಕಾವ್ಯ ಬಗ್ ನೋಡ್ತಾ ಇದ್ದೀನಿ. ಬಾಯಿಗಿಟ್ರೆ ಕರುತ್ತೆ ಬೋಂಡ. ಗರಿ ಬೋಂಡ, ಬಿಸಿ ಬಿಸಿ ಬೋಂಡ, ಸವಿಯೋಣ ರುಚಿಯಾದ ಬೋಂಡ. ಯಾವ ಬೋಂಡ? ಸೊ ನೋಡಿದ್ರಲ್ಲ ಹೇಗೆ ನನ್ನ ತಮಾಷೆ ಮಾಡ್ತಾಯಿತ್ತು. ಎಲ್ಲ ಅಡುಗೆ ರೆಡಿಯಾಗಿ ಊಟ ಮಾಡಿದ್ದು. ಇದು ಒಂದು ಅರಿಶಿನದ ಜಲಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ವ್ಲಾಗ್ ಎಲ್ಲರೂ ನೋಡಿ ಸ್ಪೆಷಲ್ ಆಗಿರುತ್ತೆ, ಓಕೆನಾ? ಲವ್ ಯು ಆಲ್, ಬಾಯ್.